ರೈಟ್ ನಾವು ಕೋಡಂಬಳ್ಳಿಯಲ್ಲಿ ನಾವಿದ್ದೀವಿ ಸರ್. ನಮಸ್ಕಾರ, ನಿಮ್ಮ ಹೆಸರು? ನಾಗರಾಜ್ ಅಂದ್ಬಿಟ್ಟು. ನಾಗರಾಜ್ ಅವರೇ, ಈ ಸಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ನೀವು ಯಾರನ್ನ ಬುಸ್ ಅನಿಸ್ತೀರಾ? ಯಾರಿಗೆ? ನಾವು ಡಿ ಕೆ ಸುರೇಶ್ ಅವರು ಗೆಲ್ಲಿಸ್ಬೇಕು ಅಂತಿದ್ದೀರಾ? 100% ಗೆಲ್ತಾರೆ ಅಂತಾನೆ ನಮಗೆ ಭರವಸೆ. ಗೆಲ್ತಾರೆ ಅಂತ ಖಂಡಿತ. ಯಾಕೆ ಡಾಕ್ಟರ್ ಮಂಜುನಾಥ್ ಅವರು ಸೋಲ್ತಾರೆ ಅಂತೀರಾ? ಮಂಜುನಾಥ್ ಅವರು ರಾಜಕೀಯಕ್ಕೆ ಹೊಸಬ್ರು. ಅವರೇನು ಕೆಟ್ಟವರಲ್ಲ, ಅವರು ಒಳ್ಳೆಯವರೇ. ಬಟ್ ಆದರೆ ರಾಜಕೀಯ ಅನುಭವ ಕಮ್ಮಿ. ಈಗ ಮಂಜುನಾಥ್ ನಾವು ಎಲ್ಲಿ ಹೋಗಿ ಹುಡುಕ್ಬೇಕು ಅನ್ನೋದು ಗೊತ್ತಿಲ್ಲ. ಸೂರ್ಯ ಅವ್ರನ್ನ 24x7 ಅವ್ರ ಮನೆಗೆ ಹೋಗ್ಬೋದು. ನೀವು ಯಾವ ಪಾರ್ಟಿಯವರು ಏನು ಕೇಳಲ್ಲ. ಅವರು ಏನು ಕೆಲಸ ಬೇಕು ಮಾಡಿಕೊಡ್ತಾರೆ. ಡಾಕ್ಟರ್ ಮಂಜುನಾಥ್ ಅವರು ಅವ್ರ ಫೀಲ್ಡಲ್ಲಿ ಒಳ್ಳೆ ಹೆಸರನ್ನೇ ಮಾಡಿದ್ದಾರೆ, ಹೃದಯವಂತ ಅಂತ ಕರೀತಾರೆ ಅವ್ರನ್ನ. ಹೊಸಬ್ರಿಗೆ ಚಾನ್ಸ್ ಕೊಟ್ರೆ ಏನಾದ್ರು ಬದಲಾವಣೆ ಆಗ್ಬೋದಾ ಸರ್? ಕಳೆದ 12 ವರ್ಷಗಳಿಂದ ಜನರ ನಾಡಿಮಿಡಿತ ಆಗಿರ್ಬೋದು, ಜನಗಳಿಗೆ ಏನು ಬೇಕು ಏನು ಬೇಡ, ಮತ್ತು ಚನ್ನಪಟ್ಟಣ ಅಂತ ಬಂದಾಗ ಪ್ರತಿಯೊಂದು ಹಳ್ಳಿಗಳು ನಮಗೆ ಡಿ ಕೆ ಸುರೇಶ್ ಅವ್ರಿಗೆ ಗೊತ್ತಿದೆ. ಕಷ್ಟ ಏನು ಸುಖ ಏನು ಅಂತ ಗೊತ್ತಿದೆ. ಸೊ ಈಗ ಡಾಕ್ಟ್ರು ನಾವು ಕೆಟ್ಟವರು ಅಂತ ಯಾವುದೇ ಕಾರಣಕ್ಕೂ ಕೇಳೋಕ್ಕಾಗಲ್ಲ, ಒಳ್ಳೆಯವರೇ. ಆದರೆ ರಾಜಕೀಯಕ್ಕೆ ಸೂಕ್ತವಾದ ವ್ಯಕ್ತಿ ಅಲ್ಲ. ನಮ್ಮ ರಾಜ್ಯಕ್ಕೆ ಸೂಕ್ತವಾದ ವ್ಯಕ್ತಿ ಯಾರು ಅಂದರೆ ಡಿ ಕೆ ಸುರೇಶ್ ಅವರು. ಜನಗಳ ಕಷ್ಟಕ್ಕೆ ಗೊತ್ತಿರುವಂಥ ವ್ಯಕ್ತಿಯವರು. ಸೊ ಹಂಗಾಗಿ ನಾವು ಡಿ ಕೆ ಸುರೇಶ್ಗೆ ಬೆಂಬಲಿಸ್ತೀವಿ. ಈ ಬಾರಿಯೂ ಕೂಡ ಅತಿ ಹೆಚ್ಚು ಮತಗಳಿಂದ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ. ಬಟ್ ಆದರೆ ಈ JDS BJP ಮೈತ್ರಿ ಆಗ್ಬಿಟ್ಟಿದೆ. ಮೈತ್ರಿ ಆಗಿರೋದ್ರಿಂದ ಇದು ಎಫೆಕ್ಟ್ ಆಗಲ್ವಾ? ಏನು ಆಗಲ್ಲ ಸರ್. ಯಾಕೆಂದ್ರೆ ಅವರಲ್ಲೇ ಸುಮ್ಮನೆ ನೋಡೋ ಜನಕಣ್ಣಿಗೆ ಮಾತ್ರ ಮೈತ್ರಿ ಥರ ಕಾಣ್ತಿದೆ ಹೊರತು ಅವರಲ್ಲಿ ಇನ್ನೂ ಒಗ್ಗಟ್ಟು ಬಂದಿಲ್ಲ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ತಾತ್ಕಾಲಿಕವಾಗಿ ಅಲ್ಲಿರ್ಬೋದು, ಬಟ್ ಹಿಂದೆ JDS ನಿಷ್ಠಾವಂತರು ಕಾರ್ಯಕರ್ತಿದ್ದಾರಲ್ಲ, ಅವ್ರಿಗೆ ಇವತ್ತು ಹೇಳ್ಕೊಳ್ಳೋಂಥ ನೋವಾಗಿದೆ ಅವ್ರಿಗೆ. ಹಂಗಾಗಿ ಅವರು ಕುಮಾರಸ್ವಾಮಿ ಅವರು ಅದೇ ಕಾರಣಕ್ಕೆ ಹೋಗಲ್ಲ. ಇವತ್ತು ಸ್ಟೇಟ್ಮೆಂಟ್ ನೋಡಿದಾಗ ಕುಮಾರಸ್ವಾಮಿಗೂ ನೋವಾಗಿದೆ. ಹಾಗಾಗಿ ಇವಾಗ ನಿಷ್ಠಾವಂತ ಕಾರ್ಯಕರ್ತರು JDS ಯಾರಿದ್ದಾರೋ ಅವ್ರು ಯಾರು BJPಗೆ ಒಮ್ಮತವಾಗಿ ವೋಟ್ ಮಾಡಲ್ಲ. ಹಂಗಾಗಿ ಅವರು ಕೂಡ ಕಾಂಗ್ರೆಸ್ ಡಿ ಕೆ ಸುರೇಶ್ ಕುಮಾರ್ ಒಲವಿದ್ದಾರೆ. ಅವರು ಒಂದು ಪ್ರಾವಿಷನ್ ಸ್ಟೋರ್ ಕೂಡ ಇದೆ. ಬರ್ತೀನಿ ಅವರೇ ಕರೀತಾ ಇದ್ದಾರೆ ನಮ್ಮನ್ನ. ಆಹಾ, ರವಿ ಅವರೇ, ಈ ಸಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ BJPನ ನಿಮ್ಮ ಪ್ರಕಾರ? ಬಿಜೆಪಿ ದಳ ಅಲ್ಲ. ಟಿಕೆಟ್ ಸಿಕ್ಕಿರೋದು BJPಯಿಂದ ಮಂಜುನಾಥ್ ಅವ್ರಿಗೆ, ಡಾಕ್ಟರ್ ಮಂಜುನಾಥ್ ಅವ್ರಿಗೆ. ಹೌದಾ? ಹೆಂಗ್ ಒಳ್ಳೇದು? 3 ಸಲ ಗೆದ್ದವ್ರಪ್ಪ ಡಿ ಕೆ ಸುರೇಶ್ ಅವರು. ಯಾಕೆ? ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಪರವಾಗಿ ನಿಮ್ಮ ಪ್ರಕಾರ ಕಾಂಗ್ರೆಸ್ BJPನ? ಬಿಜೆಪಿ. ಯಾಕೆ? ಬಿಜೆಪಿ ಅಂದ್ರೆ ಒಂಥರ ಪವರ್ ಅಂತ. ಬಿಜೆಪಿ ಅಂದ್ರೆ ಪವರ್ ಅಂತ. ಹೆಂಗೆ? ಎಲ್ಲದರಲ್ಲೂ ಪರ್ಫೆಕ್ಟ್ ಇರ್ತದೆ. ಅಲ್ಲ, ಕಾಂಗ್ರೆಸ್ ಅವರು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಎಲ್ಲರಿಗೂ ಎಲ್ಲ ಮಾಡಿದ್ದಾರೆ. ಗ್ಯಾರಂಟಿ ಕೊಟ್ರೆ ಏನ್ ಬಂತು ಸರ್? ಗ್ಯಾರಂಟಿ ಏನ್ ಮಾಡಕ್ಕಾಗತ್ತೆ? ಜನಗಳಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ಲಿಲ್ವಲ್ಲ ಸರಿಯಾಗಿ. ಏನ್ ಕೊಡ್ಬೇಕಾಗಿತ್ತು? ಈಗ ಹೆಂಗಸಕ್ಕೆ ದುಡ್ಡು ಕೊಟ್ಟಂಗೆ ನಿಮ್ಗೂ ಕೊಡ್ಬೇಕಾಗಿತ್ತಾ? ಬಸ್ ಫ್ರೀ ಬಿಡ್ಬೇಕಾಗಿತ್ತಾ? ಹೇಳಿ. ಬಸ್ ಫ್ರೀ ಯಾರಿಗೆ ಬೇಕಿತ್ತು? ಮತ್ತೆ ಏನ್ ಬೇಕಾಗಿತ್ತು ನಿಮ್ಗೆ? ಹಂಗಾರೆ ಸರಿಯಾದ ವ್ಯವಸ್ಥೆ, ಅನುಕೂಲಗಳು ಕಡಿಮೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಇಲ್ಲಿ ನಮ್ಗೆ ಬೇಕಾಗಿರೋದು ಆಸ್ಪತ್ರೆ ಬೇಕು. ಇವ್ರು ಬಿಟ್ಟಿ ಭಾಗ ಯಾರನ್ನೂ ಕೇಳಲಿಲ್ಲ. ಇವ್ರಿಗೆ ಕುಡಿ ಅಂತ ಯಾರು ಕೇಳಿದಾರೆ? ಇವ್ರನ್ನ ಯಾರು ಕೇಳಿದ್ರ? ಕುಡಿ ಅಂತ ಅಂದಿದ್ರ? ಫಸ್ಟ್ ಇವರೆಲ್ಲ ಓಡಾಡ್ತಿರ್ಲಿಲ್ಲ ದುಡ್ಡು ಹಾಕೊಂಡು. ಇವ್ರು ಕೇಳಿದ್ರ? ಮೇನ್ ಬೇಕಾಗಿರೋದು ಮೂಲಭೂತ ಹಕ್ಕುಗಳು ಬೇಕು ಮನುಷ್ಯರಿಗೆ. ವಿದ್ಯೆ ಬೇಕು, ಇದು ಬೇಕು. ಅದು ಬಸ್ ಅವಶ್ಯಕತೆ ಇತ್ತ? ಬಸ್ ಓಡಾಡೋದು ಅವಶ್ಯಕತೆ ಇರಲಿಲ್ಲ. ಅವಶ್ಯಕತೆ ಓಡಾಡ್ತಾ ಬಿದ್ದವ್ರೆ. ಮತ್ತೆ ಇಲ್ಲಿನ ಸಂಸದರು ಎಲ್ಲಾರ ಕೈಗೂ ಸಿಗ್ತಾರೆ? ಏನು ಸಿಗ್ತಾ ಇಲ್ಲ ಸ್ವಾಮಿ. ಎಲ್ಲಿ ಸಿಗ್ತಾ ಇದಾರೆ ನೋಡಿ ಸ್ವಾಮಿ, ತೋರಿಸಿ ಸ್ವಾಮಿ. ಇಲ್ಲಿರೋದು ಓಟ್ ಟೈಮೇ ಸೋಲೋರು ಯಾರು? JDS ಮತ್ತೆ ಕಾಂಗ್ರೆಸ್ ಇತ್ತಲ್ಲ, ಆಗಿದ್ದಕ್ಕೆ ಇವರು ಡಿ ಕೆ ಸುರೇಶ್ ಅವ್ರು ಗೆದ್ದಿದ್ರು. ಇಲ್ಲ ಅಂದ್ರೆ ಓಟ್ ಟೈಮೇ ಸೋಲೋರು. ಯಾರು ಗೊತ್ತಿಲ್ಲದವ್ರಿಗೆ 2 ಲಕ್ಷ ಓಟ್ ಅಷ್ಟೇ ಗೆದ್ದಿರೋದು. ಈ ಸರ್ ಅದೇ 2 ಲಕ್ಷ ಓಟಿಂದ ಮಂಜುನಾಥ್ ಅವರು BJP ಮೈತ್ರಿಯಿಂದ ಇನ್ನೂ ಪ್ಲಸ್ ಇವ್ರಿಗೆ, ಯಾರಿಗೆ? ಮಂಜುನಾಥ್ ಅವ್ರಿಗೆ. ಅದರಿಂದ ಅದ್ದೂರಿಯಾಗಿ ಗೆಲ್ತಾರೆ. ಡಿ ಕೆ ಸುರೇಶ್ ಖಂಡಿತವಾಗ್ಲೂ ಸೋಲ್ತಾರೆ ಇವರು. ಈ ಸರ ಪಕ್ಕ ಸೋಲ್ತಾರೆ. ಹಾಗೆ ಬನ್ನಿ, ಮುಂದೆ ಒಬ್ರು ರೊಚ್ಕೆದ್ ಬಿಟ್ಟಿದ್ರೆ ಆಲ್ರೆಡಿ ಇಲ್ಲಿ. ಸರ್ ನಮಸ್ಕಾರ. ಏನ್ ಸರ್ ಬಿಸಿಲೇ ಈ ಮಟ್ಟ ಹೊಡಿತಾ ಇದೆ? ನಿಮ್ಮ ಮಾತು ಅದಕ್ಕಿಂತ ಜೋರಾಗಿ. MP ಇಂದ 3 ಸತಿ MP ಆಗಿದ್ದಾನೆ. ಅವ್ನ ಕೊಡುಗೆ ಏನೂ ಇಲ್ಲ ಈ ತಾಲೂಕಿಗೆ. ಏನೂ ಇಲ್ಲ ಕೊಡುಗೆ. ಸುಮ್ನೆ ನಾನು ಆಗಿದ್ದೀನಿ ಅಂತಾನೆ. ಅಲ್ಲ, ಕೊಡುಗೆ ಇಲ್ದೆ ಅದ್ ಹೆಂಗ್ ಆಗ್ಬಿಡ್ತಾರೆ 3 ಸಲ? ಇಲ್ಲ, ಎಲ್ಲ ಬಸ್ ಸ್ಟಾಂಡ್ ಎಲ್ಲ ಅಡ್ಜಸ್ಟ್ಮೆಂಟ್ ಇತ್ತು. ಆಗ ಹೋದ ಸತಿ JDS ಕಾಂಗ್ರೆಸ್ ಮಿಂಗಲ್ ಆಗಿತ್ತು, ಅವಾಗ ಗೆದ್ಕೊಂಡ್ರು. ಈ ಸತ್ ಆಗಲ್ಲ. ಕೆಲಸ ಮಾಡಿ ಮಂಜುನಾಥರೇ ಗೆಲ್ಲೋದು. ಮೋದಿ ಅಲ್ಲೇ. ಕೋಡಂಬಳ್ಳಿ ಅವರೇ ಹೇಳ್ತಾರಪ್ಪ, ನಮ್ ಕೈ ಸಿಗ್ತಾರೆ ಸಂಸದರು. ಎಲ್ಲಿ ಸಿಕ್ಕಿದಾರೋ? ಈಗ ಗೊತ್ತವ್ರೆ. ಒಳ್ಳೆ ಸ್ಟ್ರಾಂಗ್ ಆಗಿರೋದಕ್ಕೆ ಈಗ ಅವ್ರ ಕೊಡುಗೆ ಏನ್ ತೋರಿಸಿ, ಈ ತಾಲೂಕಿಗೆ ಕೊಡುಗೆ ತೋರಿಸಿ. BJP ಮತ್ತೆ JDS. ಹೌದು. ಸೊ ಅದು ಅಡ್ವಾಂಟೇಜ್ ಆಗುತ್ತೆ. ನಾವು ಮಂಜುನಾಥ್ಗೆ ಹಾಕೋ ಸ್ವಾಮಿ. ಶ್ರಮಿಸ್ರು ಹಾಕಿದ್ರು ಇಲ್ಲ. ನಮ್ಮ BJP ಆಗಲಿ, ಕಾಂಗ್ರೆಸ್ ಅವ್ರು ಇರ್ಲಿ, JDS ಅವ್ರು ಆಗಿದ್ರು ನಾನು ಹಾಕಿದ್ದೆ BJPಗೆ ಈ ಸತಿ. ಯಾಕೆ? ಮೋದಿಗೆ. ಮೋದಿ ಅವ್ರ ಮಕ್ಕ ನೋಡ್ಕೊಂಡು ಹಂಗಾರೆ ಇಲ್ಲಿರೋ ಅಭ್ಯರ್ಥಿಗೆ ಬೆಲೆ ಇಲ್ಲ. ಮೋದಿ ಅವ್ರು ನೋಡ್ಕೊಂಡು ಓಟ್ ಹಾಕ್ತಿದ್ದೀರಾ? ಮೋದಿ ಅವರಿಗೆ ಓಟ್. ಜೊತೆಗೆ ನಾಗರಾಜ್ ಅವರಿಗೆ ದರ್ಶನ್ ಅಗರಬತ್ತಿ ಅವ್ರ ಕಡೆಯಿಂದ ಇದಕ್ಕೆ ಇಷ್ಟ ಅಂತ ನಾವು ಕೊಡ್ತಾ ಇದೀವಿ.
ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು ಮಾತಾಡೋದಕ್ಕೆ ನಾಗರಾಜ್ ಅವರೇ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.